ಸೆರ್ವಿಕಲ್ ಕ್ಯಾನ್ಸರ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಇದು 40 ವರ್ಷ ಆದ್ಮೇಲೆ ಅದು ಅವ್ರು ಹೇಳಿದ ಮಾತುಗಳನ್ನ ಗಮನ ಕೇಳಿಸ್ಬೇಕು. ಅದರಿಂದ ಅಪಾಯ ಇಲ್ಲ, ಚೆಕ್ ಮಾಡಿಸ್ಕೊಂಡ್ಬಿಟ್ರೆ. ಆದ್ರೆ ಒಂದ್ ವೇಳೆ ಇದೆ ಅಂತ ಇಟ್ಕೊಳ್ಳಿ, ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದ್ರೆ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. 3-4ನೇ ಸ್ಟೇಜ್, ಸಾಮಾನ್ಯವಾಗಿ 3ನೇ ಸ್ಟೇಜ್ ಹೋದ್ಮೇಲೆ ಜಾಸ್ತಿ ಹಿಂಸೆ ಆದ್ಮೇಲೆ ಡಯಾಗ್ನೈಸ್ ಮಾಡಿದಾಗ ಗೊತ್ತಾಗುತ್ತೆ. ಇದು ಜನರಲ್ ಚೆಕಪ್ ಮಾಡಿಸ್ತಾ ಇರ್ತಾರಲ್ಲ, ಒಂದ್ ವೇಳೆ ಏನಾದ್ರು ಇದ್ರೆ ಅವಾಗ ಅದಕ್ಕೆ ನಾವು ಏನ್ ಕ್ರಮ ಬೇಕು. ಇವತ್ತು ಬಹಳ ಒಳ್ಳೊಳ್ಳೆ ಔಷಧಿಗಳೆಲ್ಲ ಬಂದಿದ್ದಾರಲ್ಲ, ಹಾಗಾಗಿ ಅದನ್ನ ಮಾಡಿಸ್ಬೇಕು ಅಂತ ಅದನ್ನು ಕೂಡ ಮಾಡ್ಸೋಣ. ಇನ್ನ ಯಾವ ರೀತಿ ಚೆಕಪ್ ನಮ್ಮವ್ರು ಯಾವಾಗ್ಲೂ ಫಿಟ್ ಇರ್ಬೇಕು. ಪೌರ ಕಾರ್ಮಿಕರ ವಿಚಾರದಲ್ಲಿ ನಾವು ರಾಜಿ ಆಗೋ ಪ್ರಶ್ನೆನೇ ಇಲ್ಲ. ಏನಾದ್ರೂ ಆಗ್ಲಿ, ಎಷ್ಟು ಒಳ್ಳೆ ಚೆಕಪ್ ಆದ್ರೂ ಕೂಡ ನಾವು ಮಾಡ್ಸಕ್ ತಯಾರಾಗಿದ್ದೇವೆ. ಯಾಕಂದ್ರೆ ಈ ಊರ್ನ ಕಾಪಾಡ್ತಕ್ಕಂಥವ್ರು, ನಮ್ಮ ಸಮಾಜವನ್ನು ಕಾಪಾಡ್ತಕ್ಕಂಥವ್ರು ಪೌರ ಕಾರ್ಮಿಕರು. ನಮ್ಮ ಸಮಾಜ ನೆಮ್ಮದಿಯಾಗಿರ್ಬೇಕಂದ್ರೆ ಪೌರ ಕಾರ್ಮಿಕರಿಂದ ಮಾತ್ರನೇ ಸಾಧ್ಯ. ಪೌರ ಕಾರ್ಮಿಕರು ಇಲ್ಲದೆ ಹೋದ್ರೆ, ಈಗ ಒಂದೆರಡು ದಿನ, ಒಂದು ವಾರ ನರೇಂದ್ರ ಮೋದಿ ಫಾರಿನ್ ಹೋಗ್ಬಿಟ್ಟು ಹಾಸ್ಪಿಟಲ್ ಹೋಗಿ ನರೇಂದ್ರ ಮೋದಿ ಇಲ್ಲದೆ ಹೋದ್ರೂ ದೇಶ ನಡೀತಾ ಇರ್ತದೆ. ಏನೋ ಸಿದ್ದರಾಮಯ್ಯ ಒಂದ್ ವಾರ ಹಾಸ್ಪಿಟಲ್ ಇದ್ರು ದೇಶ ನಡೀತಾ ಇರ್ತದೆ. ಪೌರ ಕಾರ್ಮಿಕರು ವಾರ ಏನಾದ್ರು ಹಾಸ್ಪಿಟಲ್ ಇದ್ದು ಯಾರು ಬರ್ದೇ ಹೋದ್ರೆ ನಡೀತದ? ನಡೆಯಲ್ಲ. ಅದಕ್ಕೆ ಅನಿವಾರ್ಯ. ಅದಕ್ಕೆ ನಾನು ಯಾವಾಗ್ಲೂ ಏನ್ ಹೇಳ್ತಾ ಇರ್ತೀನಿ, ಪೌರ ಕಾರ್ಮಿಕರು ದೈವ ಸ್ವರೂಪ. ಆರೋಗ್ಯದ ವಿಚಾರದಲ್ಲಿ ನಾವು ರಾಜಿ ಅನ್ನೋ ಪ್ರಶ್ನೆನೇ ಇಲ್ಲ. ನೀವ್ ಏನೇನ್ ಕುಣಿತೀರೋ ಎಲ್ಲ ಕುಣಿಸ್ತೀವಿ, ಕೆಲಸ ಮಾತ್ರ ಅಷ್ಟಿಕ್ಕಾಗಿ ತಗೋಬೇಕು. ನೀವೆಲ್ಲರೂ ಕೂಡ ಆರೋಗ್ಯ ದೃಷ್ಟಿ, ನಮ್ಮ ಬದುಕಿನ ದೃಷ್ಟಿಯಿಂದನೂ ಹೌದು, ನಗರಸಭೆ ದೃಷ್ಟಿಯಿಂದನೂ ಯಾವಾಗ್ಲೂ ಸದೃಢರಾಗಿರ್ಬೇಕು. ಅದಕ್ಕೆ ನಾವು ಎಲ್ಲ ರೀತಿಯನ್ನು ಕೂಡ ಸಹಕಾರ ಕೊಡ್ಲಿಕ್ಕೆ ಸಿದ್ಧ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಏನು ಕಣ್ಣಿನ ದೋಷ ಸುಮಾರು 27 ಕೋಟಿ ಅಷ್ಟು ಜನರಿಗೆ ದೃಷ್ಟಿ ದೋಷಗಳಿದೆ. 1 ಕೋಟಿ ಚಿಲ್ಲರೆ ಕಣ್ಣೇ ಇಲ್ಲ ಅಂತ. ಆದ್ರೆ 27 ಕೋಟಿ ಜನರಲ್ಲಿ 80% ಅಂದ್ರೆ ಒಂದು 23-24 ಕೋಟಿ ಅಷ್ಟು ಜನಕ್ಕೆ ಏನು ರಿಪೇರಿ ಮಾಡ್ಬೋದು. ಕಣ್ಣು ದೋಷ ಇದ್ರು ಕೂಡ ರೆಡಿ ಮಾಡ್ಬೋದಂತ ಅವಕಾಶಗಳಿದ್ದಾವೆ. ಕಣ್ಣಿನ ದೋಷವನ್ನ ಸರಿ ಮಾಡಿಕೊಂಡು ಮತ್ತೆ ಏನಾದ್ರು ಅವಶ್ಯಕತೆ ಬಿದ್ದಲ್ಲಿ ಆಪರೇಷನ್ ಕೂಡ ನಾವು ಮಾಡಿಸ್ತೀವಿ ಅಂತ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಯಾರಿಗಾದ್ರೂ ಅವಶ್ಯಕತೆ ಬಿದ್ದಲ್ಲಿ ಎಲ್ಲರೂ ಕೂಡ ಈ ಒಂದು ವ್ಯವಸ್ಥೆಯ ಸದುಪಯೋಗ ಪಡ್ಕೋಬೇಕು. ಈ ಒಂದು ಕೆಲಸ ಬಹಳ ಪುಣ್ಯವಾದಂತಹ ಕೆಲಸ. ಕಣ್ಣಿನ ಪರೀಕ್ಷೆಯನ್ನ ಮಾಡಿಕೊಳ್ಳುವುದರ ಮೂಲಕ ಏನಾದರೂ ದೋಷಗಳಿದ್ದಲ್ಲಿ ಸರಿಪಡಿಸ್ಕೊಳ್ತಕ್ಕಂಥದ್ದು. ಏನು ಇಲ್ಲ ಅಂದ್ರೆ ನಮ್ಮ ಆತ್ಮವಿಶ್ವಾಸವನ್ನ ಜಾಸ್ತಿ ಮಾಡ್ಕೋಬಹುದು. ನನ್ಗೇನು ತೊಂದರೆ ಇಲ್ಲ, ನನ್ಗೇನಾಗುತ್ತೆ, ಖುಷಿ ಆಗುತ್ತೆ. ತೊಂದರೆ ಇದ್ರೆ 80%ಕ್ಕೂ ಹೆಚ್ಚು ದೋಷಗಳನ್ನ ಪರಿಹಾರ ಮಾಡ್ಕೋಬಹುದು ಔಷಧಿಯ ಮೂಲಕ. ಅದೇನಿಲ್ಲ, ಕಣ್ಣಿನ ಟ್ರೀಟ್ಮೆಂಟ್ ಆದ್ರೆ ಬರೀ ಕಣ್ಣಿಗೆ ಡ್ರಾಪ್ ಹಾಕೋದಷ್ಟೇ, ಇನ್ನೇನಿಲ್ಲ ಅಲ್ವಾ ಸರ್? ಡ್ರಾಪ್ಸ್ ಅಲ್ಲೇ ವಿಟಮಿನ್ಸ್ ಇರ್ತವೆ, ಮಾತ್ರೆಗಳು, ಸಣ್ಣ ಮಾತ್ರೆಗಳು, ಕನ್ನಡಕ ಹಾಕೊಳ್ಳೋದು ಅಷ್ಟೇನೆ. ಕಣ್ಣು ಬಹಳ ಮುಖ್ಯ. ಆದ್ರೆ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಅದರ ಪ್ರಮಾಣ ಜಾಸ್ತಿ ಆಗುತ್ತೆ ಹೊರತು ನ್ಯಾಚುರಲ್ ಆಗಿ ಕಡಿಮೆ ಆಗಲ್ಲ. ತೊಂದರೆ ಪ್ರಮಾಣ ಜಾಸ್ತಿ ಆಗುತ್ತಾ ಹೋಗುತ್ತೆ, ನ್ಯಾಚುರಲ್ ಆಗಿ ಕಡಿಮೆ ಆಗಲ್ಲ. ಯಾಕೆಂದ್ರೆ ನಮ್ಮ ವಯಸ್ಸು, ನಮ್ಮ ದೇಹ ಅದಕ್ಕೆ ಪರ್ಮಿಟ್ ಮಾಡೋದಿಲ್ಲ. ಹಾಗಾಗಿ ಮುನ್ನೆಚ್ಚರಿಕೆ ವಹಿಸ್ಕೊಳ್ಳೋದು ಅತ್ಯಂತ ಸುಲಭ, ಈಸಿ. ಆದ್ರೆ ನಮ್ಗದು ಬಂದಿಲ್ಲ. ಏನು ನಾವು ಕಂಟೆಸ್ಟ್ ಮಾಡಿಸ್ಕೊಳ್ಳೋದು ಬಂದಿಲ್ಲ. ಏನಾದ್ರು ತೊಂದರೆ ಅನ್ಸಿದ್ರೆ ಮಾತ್ರ ಹೋಗ್ತೀವಿ. ಯಾರಾದ್ರೂ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದೀರಾ? ಇಲ್ಲ, ಮಾಡೋದಿಲ್ಲ. ಯಾಕೆಂದ್ರೆ ನಮ್ಗೆ ಅದು ಅಭ್ಯಾಸವಾಗಿ ಬಂದಿಲ್ಲ. ಕೊಟ್ರೆ ಏನೋ ಆಗ್ಬಿಡುತ್ತಂತೆ ಅಂತ. ಏನೂ ಆಗೋದಿಲ್ಲ. ನಮ್ ದೇಹ ಇನ್ನೂ ಹೆಚ್ಚು ಚುರುಕಾಗ್ತದೆ, ಶುದ್ಧೀಕರಣ ಆಗ್ತದೆ, ಹೊಸ ಹೊಸ ಜೀವಕೋಶಗಳು ದೇಹದಲ್ಲಿ ಉತ್ಪತ್ತಿ ಆಗೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲಾಂದ್ರೆ ಸ್ಟಾಗ್ನೆಂಟ್ ಆಗುತ್ತೆ. ನಿಂತ ನೀರಿಗೂ ಹರಿಯೋ ನೀರಿಗೂ ಏನ್ ವ್ಯತ್ಯಾಸ ಇರ್ತದೋ ಅದೇ ವ್ಯತ್ಯಾಸ. ಆದ್ರೆ ನಮ್ಗದು ಬಂದಿಲ್ಲ. ಯಾಕೆಂದ್ರೆ ಅದು ನಮ್ಮ ಲೈಫ್ ಸ್ಟೈಲು ಅಲ್ಲ. ಯಾರಾದ್ರೂ ತೀರ್ಕೊಂಡಾಗ ಆರೋಗ್ಯವಂತರಿರ್ಲಿ ಅಥವಾ ಸ್ವಲ್ಪ ಅನಾರೋಗ್ಯದಿಂದ ತೀರ್ಕೊಂಡವರ ಕಣ್ಣನ್ನ ಅವ್ರು ತೀರ್ಕೊಂಡಂತಹ ಕೆಲವೇ ಗಂಟೆಗಳಲ್ಲಿ ತಕೊಂಡ್ರೆ, 6.5 ಗಂಟೆ ಒಳಗಡೆ ತಕೊಂಡ್ರೆ ಇಬ್ಬರಿಗೆ, ಒಬ್ಬರ ಕಣ್ಣಿನಿಂದ ಇಬ್ಬರು ವ್ಯಕ್ತಿಗಳಿಗೆ ದೃಷ್ಟಿ ಇಲ್ಲದೆ ಇರೋರಿಗೆ ದೃಷ್ಟಿಯನ್ನ ಕೊಡ್ಬಹುದು. ಬೇರೆ ದೇಶದಲ್ಲಿ 6 ಜನಕ್ಕೆ ಸರ್ 4 ಜನಕ್ಕೆ ಕೊಡ್ಬೋದು. ಆದ್ರೆ ಆ ತಂತ್ರಜ್ಞಾನ ಇನ್ನೂ ನಮ್ಗೆ ಬಂದಿಲ್ಲ. ಆದ್ರೆ ನೋಡಿ, ಸತ್ತು ದೇಹ ಮಣ್ಣಾಗೋದ್ ಬದಲು ಇನ್ನೊಬ್ಬರ ಕಣ್ಣಾಗ್ಬೋದು.
ಆದ್ರೆ ನಾವ್ ಯಾರು ನಮ್ಮ ಮನೆಗಳಲ್ಲಿ ಆ ಸಹಜ ಸಾವು ಸಹಜ ಆಗುತ್ತೆ. ಯಾರಾದ್ರೂ ಇದುವರೆಗೆ ಕೊಟ್ಟಿದೀವ ನಾವು ನಮ್ಮ ಮನೆಯಲ್ಲಿ ಯಾರಾದ್ರೂ ನಮ್ಮ ಸಂಬಂಧಿಕರು ದೊಡ್ಡವರು ತೀರ್ಕೊಂಡಾಗ ಬಂದ್ರೆ ಡಾಕ್ಟರ್ ಬಂದ್ರೆ ಹೋಗ್ತೀರಾ? ಸ್ವತಃ ನಮ್ಮ ಮನೆಯಲ್ಲಿನೇ ನಮ್ ತಂದೆ ಹಾಸ್ಪಿಟಲ್ ತೀರ್ಕೊಳ್ತಾರೆ 2005ರಲ್ಲಿ. ನಾನು ಒಪ್ಕೊಳ್ತೀನಿ, ಬಂದು ಕೇಳ್ತಾರೆ ಹಾಸ್ಪಿಟಲ್ ಆಯ್ತು ಅಂದ್ರೆ ಇವರು ಐಡೋನೇಷನ್ ಕಂಪನಿಯವರು ಬಂದು ಕೇಳ್ತಾರೆ. ನಾನು ಒಪ್ಕೊಂಡು ಆಯ್ತು ಕೊಡೋಣ ಅಂತ ಅಂದ್ಬಿಟ್ಟು ಸೈನ್ ಹಾಕಿದೆ ಫಾರಮ್ಗೆ ಅರ್ಥ ಕೊಡೋದಕ್ಕೆ. ನಮ್ಮನೆಯವರೆಲ್ಲ ಬಂದ್ರು, ಎಲ್ಲಾ ಬಂದು ನನ್ನ ಮೇಲೆ ಜಗಳಕ್ಕೆ ಬಿಟ್ಬಿಟ್ರು. ಹೆಂಗ್ ಕೊಡಕ್ಕಾಗುತ್ತೆ ಏನ್ ಕಣ್ ಕೊಡೋದಂದ್ರೆ ಹುಡುಗಾಟನ ಮಣ್ಣಾಗ್ತಾ ಇದೆ, ಕೆಲವೇ ಗಂಟೆಗಳಲ್ಲಿ ಮಣ್ಣಾಗ್ತಾ ಇದೆ. ಯಾರಿಗೋ ಒಬ್ರಿಗೆ ದೃಷ್ಟಿ ಬರ್ಸ್ಬೋದಾಗಿತ್ತು. ಸ್ವತಃ ನಮ್ಮನೇನೆ ಒಪ್ಸಕ್ಕೆ ಆಗಿಲ್ಲ. ಕಾರಣ ಏನು? ನಮ್ಗದು ಬಂದಿಲ್ಲ. ಅದು ನಮ್ಮ ಜೀವನ ಶೈಲಿ ಅಲ್ಲ, ನಮ್ಮ ಸಂಸ್ಕೃತಿ ಅಲ್ಲ. ನಾವೇನು ಹಿಂದಿನ ಹಳೆಯ ಸಂಪ್ರದಾಯಗಳಿಗೆ ಒಗ್ಗೋಗ್ಬಿಟ್ಟಿದೀವಿ. ಏನು ಅವ್ರೇನ್ ತಗೋತಾರೆ? ಕಣ್ಗುಡ್ಡೆನ ಬಗದ್ ಬಿಡ್ತಾರ? ಇಲ್ಲ, ಕೇವಲ ಕಣ್ಣಿನ ಕಾರ್ನಿಯ ಅನ್ನುವ ಒಂದು ಪದರವನ್ನ ಮಾತ್ರ, ಮೇಲ್ಪದರವನ್ನ ಮಾತ್ರ ತಗೊಳ್ತಾರೆ. ಆದ್ರೆ ನಮ್ಗೆ ಅದ್ರ ಮಹತ್ವ ಗೊತ್ತಿಲ್ಲ. ಎಷ್ಟಾದ್ರೂ ಪರವಾಗಿಲ್ಲ, ಏನೋ ನಮ್ಮ ದೊಡ್ಡ ಸಂಪ್ರದಾಯಗಳು ಮುರಿಬಾರ್ದು, ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದೀವಿ. ಆದ್ರೆ ಅದಾಗದು ಬೇಡ. ನಾವು ಬಹಳ ಈಗ ಒಳ್ಳೆ ಸಮಾಜದತ್ತ, ಆಧುನಿಕ ಸಮಾಜದತ್ತ, ಒಳ್ಳೆ ಜೀವನ ಶೈಲಿಯತ್ತ ನಾವು ಪ್ರತಿದಿನ ಹೋಗ್ತಾ ಇದ್ದೀವಿ. ಅದನ್ನ ಆದಷ್ಟು ಎಲ್ರು ರೂಢಿ ಮಾಡ್ಕೊಂಡ್ರೆ ಒಳ್ಳೇದು. ಏನೋ ಯಾರು ಮನೆಯಲ್ಲಿ ನಿಧನರಾಗ್ತಾರೋ ಅವರ ಕಣ್ಣುಗಳಿಂದ ಜನಗಳ ದೃಷ್ಟಿ ಬರ್ತದೆ, ಆ ಮೂಲಕ ಅವರನ್ನ ನಾವು ಬದುಕಿಸ್ಬೋದಲ್ವಾ? ಅದನ್ನ ಇನ್ನೂ ನಮ್ಗೆ ಬಂದಿಲ್ಲ, ಅದನ್ನ ಕಲ್ತ್ಕೋಬೇಕು. ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ಕಾರ್ಯಕ್ರಮ ಏನು ಕಣ್ಣಿನ ಪರೀಕ್ಷೆಯನ್ನು ಎಲ್ರೂ ಮಾಡ್ಕೊಳ್ಳಿ. ಪ್ರಿಕಾಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದ್ರೆ ನಾವೇನು ಮುಂಜಾಗ್ರತೆ ತಗೋತೀವಿ ಅದು ಮುಂದೆ ಅನಾಹುತಗಳನ್ನ ಆಗೋದನ್ನ ತಪ್ಪಿಸ್ತದೆ. ಬಹಳ ಸಣ್ಣದಾಗಿ, ಬಹಳ ಸುಲಭವಾಗಿ ಒಂದು ಕನ್ನಡಕ ಹಾಕೊಳ್ಳೋದ್ರ ಮೂಲಕ, ಒಂದು ಡ್ರಾಪ್ಸ್ ಹಾಕ್ಸ್ಕೊಳ್ಳುವ ಮೂಲಕ ನಾವು ನಮ್ಮ ಕಣ್ಣನ್ನ ಚೆನ್ನಾಗಿ ಇಟ್ಕೊಂಡು ನಮ್ಮ ಮುಂದಿನ ನಾವ್ ಎಷ್ಟು ವರ್ಷ ಬದುಕ್ತೀವೋ ಅಷ್ಟು ವರ್ಷಗಳವರೆಗೆ ನಮ್ಮ ದೃಷ್ಟಿ ಚೆನ್ನಾಗಿರ್ಲಿಕ್ಕೆ, ಆರೋಗ್ಯ ಚೆನ್ನಾಗಿರ್ಲಿಕ್ಕೆ ಇದು ಒಂದು ಒಳ್ಳೆಯ ಅವಕಾಶ. ಇವತ್ತೇನಂದ್ರೆ ನಿಮ್ ಮನೆ ಬಾಗಿಲಿಗೆ ಬಂದಿದೀವಿ, ದಯಮಾಡಿ ಇದರ ಉಪಯೋಗನ ಪಡ್ಕೋಬೇಕು. ಯಾಕಂದ್ರೆ ಕಣ್ಣು ತುಂಬಾನೇ ತೊಂದ್ರೆ, ಅದ್ರ ಗೊತ್ತಾಗಲ್ಲ, ನಾವು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ. ಈಗ ಪೊರೆ, ಕಣ್ಣಿನ ಪೊರೆ ರೈಟ್ ಟೈಮ್ ಅಲ್ಲಿ ನಾವು ಕಣ್ಣಿನ ಪೊರೆ ಇದ್ದಾಗ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬೇಕು. ಅದೇನಾಗುತ್ತೆ, ಮೆಚೂರಿಟಿ ಜಾಸ್ತಿ ಆದಾಗ, ಮೆಚೂರ್ಡ್ ಆದಾಗ ನೀವು ಮಾಡ್ಕೊಂಡ್ರೆ ವಿಷನ್ ಬರೋದು ತುಂಬಾನೇ ಕಡಿಮೆ ಆಗುತ್ತೆ. ಕೆಲವರಿಗೆ ವಿಷನೇ ಬರಲ್ಲ, ಆದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅಯ್ಯೋ ಮಂಜು ಬಿಡು, ನೋಡ್ಕೊಳ್ಳೋಣ ಅಂತ ಮುಂದಕ್ಕೆ ಆಗ್ತಿರ್ತಾರೆ. ದಯಮಾಡಿ ನೀವತ್ತು ಏನು ಪೌರ ಕಾರ್ಯದಲ್ಲಿ ಬಂದಿದ್ದೀರಾ, ಈಗಾಗಲೇ ನಮ್ಗೆ 75 ಜನದಲ್ಲಿ 6 ಜನ ಕ್ಯಾಟರ್ ಸಿಕ್ಕಿದ್ದಾರೆ. ಅವರು ದಯಮಾಡಿ ನಮ್ಮ ಹಾಸ್ಪಿಟಲ್ ಬರಕ್ಕೆ ನಾವು ಚೀಟಿ ಕೂಡ ಕೊಟ್ಟಿದ್ದೀವಿ. ಅವ್ರು ಅಲ್ಲೇ ಬಂದ್ರೆ ನಾವು ಉಚಿತವಾಗಿ ನಿಮ್ ಶಸ್ತ್ರಚಿಕಿತ್ಸೆ ಮಾಡಿ ಕಳಿಸ್ಕೊಡ್ತೀವಿ. ಇಲ್ಲ ನೀವು ನಮ್ ಜೊತೆನೆ ಇವತ್ತು ಬರ್ತೀನಿ ಅಂದ್ರೆ ನಾವು 6 ಜನನ್ನು ಕರ್ಕೊಂಡೋಗಿ ಶಸ್ತ್ರಚಿಕಿತ್ಸೆ ಮಾಡಿ ಕಳಿಸ್ಕೊಡ್ತೀವಿ. ದಯಮಾಡಿ ಇದನ್ನ ಮಾಡ್ಬೇಡಿ, ನೆಗ್ಲೆಕ್ಟ್ ಮಾಡ್ಬೇಡಿ, ಮಾಡಿಸ್ಬೇಡಿ. ಮೆಚುರಿಟಿ ಆದಾಗ ಆಮೇಲೆ ಕಣ್ಣಿನ ದೃಷ್ಟಿನೇ ಕಡಿಮೆ ಆಗುತ್ತೆ, ಕೆಲವರಿಗೆ ಕಣ್ಣಿನ ದೃಷ್ಟಿನೇ ಬರಲ್ಲ. ನಮ್ಮಲ್ಲಿ ಏನಾಗುತ್ತೆ, ಆಫ್ಟರ್ 40 ಎಸ್ಪೆಷಲಿ ಮಹಿಳಾ ವರ್ಗದವ್ರಿಗೆ 2 ಟೆಸ್ಟ್ ಕಂಪಲ್ಸರಿ ಮಾಡಿಸ್ಕೊಳ್ಳೇಬೇಕು. ಬ್ರೆಸ್ಟ್ ಕ್ಯಾನ್ಸರ್ ಮತ್ತೆ ಸರ್ವಿಕಲ್ ಕ್ಯಾನ್ಸರ್. ಅದನ್ನ ಮುಂದಿನ ದಿನದಲ್ಲಿ ನಮ್ಮ ಕಮಿಷನರ್ ಸಾಹೇಬ್ ಹೇಳ್ತಾ ಇದ್ರು, ಲಾಂಗ್ ಬ್ಯಾಕ್ ಮಾಡಿದ್ವಿ, 2 ವರ್ಷ ಆಗಿದೆ ಅಂತ. ಅದನ್ನ ನಾವು ಮುಂದಿನ ದಿನದಲ್ಲಿ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿ ಮತ್ತೆ ಅಧ್ಯಕ್ಷ ಇದರಲ್ಲಿ ಸಾರಥ್ಯದಲ್ಲಿ ಮಾಡಿಸ್ಬೇಕಂತ ಇದ್ದೀವಿ. ಅದನ್ನ ಇಷ್ಟಲ್ಲೇ ಮಾಡ್ಸಕ್ ನಿಮ್ಗೆ ಡೇಟ್ ಅನೌನ್ಸ್ ಮಾಡ್ತೀವಿ.